ಒಂದು ಆರೋಪ ಮಾಡ್ತಾ ಇದೆ, ಹಲಾಲ್ ಬಜೆಟ್, ಓಲೈಕೆ ಬಜೆಟ್ ಅಂತೇಳಿ. ಇದನ್ನು ನೀವು ಒಪ್ತೀರಾ? ಅಲ್ಲ, ಈಗ ನಾನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ಈಗ ನಿನ್ನೆ ಬಡ್ಜೆಟಲ್ಲಿ ಹತ್ತತ್ರ 16 ಪ್ರೋಗ್ರಾಮ್ ವಿಶೇಷವಾಗಿ ಕೊಟ್ಕೊಂಡಿದ್ದಾರೆ. 16 ಪ್ರೋಗ್ರಾಮ್ಸ್ ಫಾರ್ ಮುಸ್ಲಿಂ ಕಮ್ಯುನಿಟಿ. ಆದರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್? OBC ಏನು ಅನ್ಯಾಯ ಮಾಡಿದೆ? ಪರಿಷ್ಠ ಜಾತಿ ಪರಿಷ್ಠ ಪಂಗಡ SC ST ಏನು ಅನ್ಯಾಯ ಮಾಡಿದೆ? ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ? ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ? ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕಲ್ವಾ? ಸುಮ್ಮನೆ ಇಲ್ಲಿ ಪೊಲಿಟಿಸೈಸ್ ಆಗಿ ಮಾತನಾಡ್ತಕ್ಕಂಥದ್ದಲ್ಲ. ಆದರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಶಕ್ತಿಯನ್ನು ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಜೊತೆಯಲ್ಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ. ಈ ಬಡ್ಜೆಟ್ನಲ್ಲಿ ಏನು ಮಂಡನೆ ಮಾಡಿದ್ದೀರಿ, ಇದ್ರ ಮೂಲಕ ಸ್ಪಷ್ಟವಾದಂಥ ನಿಮ್ಮ ಸಂದೇಶ ಏನು ಅಂತಕ್ಕಂಥದ್ದನ್ನು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಬೇಕಾಗ್ತದೆ. ಒಂದು ಕಡೆ ಯೂನಿವರ್ಸಿಟಿಗಳು ಮುಗಿಸ್ತಾ ಇದ್ದಾರೆ, ಇನ್ನೊಂದು ಕಡೆ 100 ಉರ್ದು ಸ್ಕೂಲ್ಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಉರ್ದು ಸ್ಕೂಲ್ಗೂ ದುಡ್ಡು ಕೊಟ್ಟಿದ್ದಾರೆ, ವಫ್ ಬಿಲ್ಡಿಂಗ್ ಕಟ್ಟಡ ಕಟ್ಟಲಿಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ಈ ರೀತಿ 16 ಪ್ರೋಗ್ರಾಮ್ಗಳು, ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ನಾವು ನೋಡ್ತಾ ಇದ್ವಿ ಬೆಳಗ್ಗೆ ಪತ್ರಿಕೆಯಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ. ಇದು ನೀವು ಹೇಳ್ದಂಗೆ ವಿಶ್ವವಿದ್ಯಾಲಯಗಳು ಇವತ್ತೇನು 350 ಕೋಟಿದ ಎಷ್ಟು ಹಣಕಾಸು ಬೇಕು ವರ್ಷಕ್ಕೆ, ಇದೇನು ನಡೆಸ್ತಕ್ಕಂಥದ್ದೇನು ದೊಡ್ಡ ವಿಷಯವೇ? ವೈ ಆರ್ ದ ನಾಟ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಪ್ರಾಪ್ರಿಯೇಟ್ಲಿ? ವೈ ಆರ್ ದ ಮಿಸ್ಮ್ಯಾನೇಜಿಂಗ್ ದ ಫಂಡ್ಸ್? ಇಷ್ಟು ಸಂಪತ್ಭರಿತವಾದಂಥ ರಾಜ್ಯ ಮಾತಾಡ್ತಾರೆ 4,09,000 ಕೋಟಿ ಬಡ್ಜೆಟ್ ಮಂಡನೆ ಮಾಡಿದ್ದೀವಿ ಅಂತೀರಿ. ಒಂದು ವಿವಿಗಳನ್ನ ನೀವು ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದಾದರೆ ಇನ್ನು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ. ಯೋಚನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆ, ಅವ್ರಿಗೆ ಶಿಕ್ಷಣ ಕೊಡೋದು ಬೇಡ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲ ಕೊಡಲಿ, ಧಾರಾಳವಾಗಿ ಕೊಡಲಿ. ಆದರೆ ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಳಿ. ಈ ರಾಜಕೀಯವಾಗಿ ಅವರ ಲೆಕ್ಕಾಚಾರಗಳಿಗೆ, ರಾಜಕೀಯದ ಅವರ ಲಾಭಗಳಿಗೆ ಅವರು ತಗೊಳ್ತಕ್ಕಂಥ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾವ್ಯಾವ ಸಮುದಾಯಗಳು ಸಮಾಜಗಳು ನಿಜಕ್ಕೂ ಹಿಂದುಳಿದಿದೆ ಅಂಥವ್ರಿಗೆ ಸಮಾನವಾಗಿ ಕೊಡಲಿ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ JDSನ ಆಗ್ರಹ ಅಷ್ಟೇ.